ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಮಶ್ರೂಮ್ ಪಲಾವ್. ಸೊ ಮೊದಲನೇದಾಗಿ ಇಲ್ಲಿ ನಾನು ತೋರಿಸಿರೋ ಇಂಗ್ರೀಡಿಯೆಂಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಇಂಚು ಶುಂಠಿ, ಸ್ವಲ್ಪ ಬೆಳ್ಳುಳ್ಳಿ ಆ್ಯಂಡ್ ಸ್ವಲ್ಪ ಹಸಿರು ಮೆಣಸಿನ್ಕಾಯಿ, ಪುದೀನ ಸೊಪ್ಪು ಆ್ಯಂಡ್ ಒಂದು 3 ರಿಂದ 4 ಟೊಮೆಟೊ. ನೀವು ಎಷ್ಟು ಜನಕ್ಕೆ ಮಾಡ್ತಾಯಿದ್ದೀರಾ ಅದ್ರ ಮೇಲೆ ಡಿಪೆಂಡೆನ್ಸಿ. ನಾನಿಲ್ಲಿ ಬಂದು ಒಂದು 6 ರಿಂದ 7 ಜನಕ್ಕೆ ಆಗೋಷ್ಟು ಮಾಡ್ತಾಯಿದ್ದೀನಿ. ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ತುರಿದಿರೋ ಕಾಯಿ ತುರಿನೂ ಕೂಡ ನಾನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ನೀಟಾಗಿ ಸೇರಿಸ್ಕೊಂಡು ಒಂದು ಸಲ ನುಣ್ಣಗೆ ರುಬ್ಕೊಬೇಕು. ಅಂದರೆ ಜಾಸ್ತಿ ನುಣ್ಣಗೂ ಏನು ಬೇಡ. ಯಾಕಂದರೆ ನನ್ನ ಹಸ್ಬೆಂಡ್ ನನ್ನ ಅದು ರುಬ್ಬೋ ಅಷ್ಟೊತ್ತಿಗೆ ಅಣಬೆನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ನನ್ನ ಮಗಳು ನನ್ನ ಹಸ್ಬೆಂಡ್ಗೆ ಸೇರಿಕೊಂಡು ಅಣಬೆನೆಲ್ಲ ಕ್ಲೀನ್ ಮಾಡಿಕೊಟ್ರು. ಅದನ್ನು ನೀಟಾಗಿ ರುಬ್ಕೊಂಡ ನಂತರ ಸೊ ಇಲ್ಲಿ ಕಾಣಿಸ್ತಾ ಇರೋ ಎಲ್ಲ ಇಂಗ್ರೀಡಿಯೆಂಟ್ಸ್ಗಳನ್ನೂ ಕೂಡ ನಾನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಮನೇಲಿ ಸ್ವಲ್ಪ ಪಾಲಕ್ ಸೊಪ್ಪು ಇತ್ತು. ಸೊ ಪಾಲಕ್ಕು ಹಾಕೋಣ ಅಂತ ಸ್ವಲ್ಪ ಪಾಲಕ್ ಸೊಪ್ಪನ್ನು ತೊಗೊಂಡು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು ತೊಗೊಂಡಿದ್ದೀನಿ. ಆದರೆ ಮೊಸರು ಬಜ್ಜಿಗೆ ಯೂಸ್ ಮಾಡ್ತೀನಿ, ಇದಕ್ಕೆ ಹಾಕಲ್ಲ. ನೋಡಿ, ಅದಕ್ಕೆ ಮಸಾಲೆನೂ ರುಬ್ಕೋಬೇಕಾಗತ್ತೆ. ಇಲ್ಲಿ ಕಾಣ್ತಾ ಇರೋವಂಥ ಸ್ಪೈಸಸ್ ಎಲ್ಲ ಒಗ್ಗರಣೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಷ್ಟರಲ್ಲಿ ಇಲ್ಲಿ ನನ್ನ ಹಸ್ಬೆಂಡು ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಮಶ್ರೂಮ್ ಕಟ್ ಮಾಡಿರೋವಂಥ ಮಶ್ರೂಮು ಜೊತೆಗೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಅರಿಶಿಣದ ಪುಡಿ, ಸ್ವಲ್ಪ ಮೆಣಸಿನ ಪುಡಿ ಇಷ್ಟನ್ನು ಕೂಡ ಸೇರಿಸ್ಕೊಂಡು ಒಂದು 5 ನಿಮಿಷ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಮಶ್ರೂಮ್ನ ಫಸ್ಟು ನೀಟಾಗಿ ಅದನ್ನು ಫ್ರೈ ಮಾಡ್ಕೋಬೇಕು. ಫಸ್ಟ್ ಮಾಡಬೇಕಾಗಿರುವಂಥ ಮೇನ್ ಕೆಲಸ ಇದೇ ಇರುತ್ತೆ. ಸೊ ಅದನ್ನೆಲ್ಲ ನೀಟಾಗಿ ಫ್ರೈ ಮಾಡ್ಕೊಳ್ಳೋದು. ಈ ಥರ ಎಲ್ಲ ಅಣಬೆನ ಹುರ್ಕೊಂಡ ನಂತರ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಎತ್ತಿಟ್ಕೊತಾ ಇದ್ದೀನಿ. ಈ ಥರ ಅಣಬೆನ ಉಪ್ಪು, ಖಾರ, ಹುಳಿ ಎಲ್ಲದ್ರ ಜೊತೆಗೂ ಸೇರಿಸಿ ಈ ಥರ ಉಳ್ಕೊಳ್ಳೋದ್ರಿಂದ ಅದಕ್ಕೆ ನೀಟಾಗಿ ಖಾರ ಆಗಿರ್ಬೋದು, ಉಪ್ಪಾಗಿರ್ಬೋದು ನೀಟಾಗಿ ಹೊಂದ್ಕೊಳ್ತಾ ಹೋಗುತ್ತೆ. ಸೊ ಈ ಥರ ಮಾಡೋದ್ರಿಂದ ಅದು ತುಂಬ ರುಚಿಯಾಗಿ ಬರ್ತಾ ಹೋಗುತ್ತೆ. ಅದಾದ ನಂತರ ನಾನು ಏನು ಸ್ಪೈಸಸ್ಗಳನ್ನ ಎತ್ತಿಟ್ಕೊಂಡಿದ್ದೆ ಅದನ್ನು ಎಣ್ಣೆಗೆ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊತಾ ಇದ್ದಾರೆ. ಸ್ಪೈಸಸ್ ಎಲ್ಲ ಹಾಕಿದ ನಂತರ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದಾರೆ. ನಿಮ್ಮ ಹತ್ರ ಕರ್ಬೇವಿನ ಸೊಪ್ಪಿದ್ದರೆ ಈ ಟೈಮಲ್ಲೇ ಕರ್ಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಬೋದು. ನನ್ನ ಹತ್ರ ಖಾಲಿ ಆಗಿತ್ತು, ಸೊ ಅದಕ್ಕೆ ಅದನ್ನು ಹಾಕಿಲ್ಲ. ಅದಾದ ನಂತರ ಅದು ನೀಟಾಗಿ ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರೋವಂಥ ಈರುಳ್ಳಿ, ನನ್ನಲ್ಲಿ ಒಂದು 3 ರಿಂದ 4 ಈರುಳ್ಳಿನ ಸ್ಲೈಸಾಗಿ ಉದ್ದುದಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಕೂಡ ಹಾಕಿ ಸೇರಿಸ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಈಗ ಸ್ವಲ್ಪ ಖಾರ ಬೇಕು ಅಂತ ಅಂದರು, ಸೊ ಗ್ರೀನ್ ಚಿಲ್ಲಿ ಸಾಸ್ ಕೂಡ ಇತ್ತು, ಅದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಂದು 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಫ್ರೈ ಮಾಡ್ಕೊಳ್ಳಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ನೋಡ್ಕೊಂಡು ಹಾಕ್ಕೊಳ್ಳಿ, ಯಾಕಂದರೆ ರುಬ್ಬಕ್ಕೂ ಕೂಡ ಹಾಕ್ಕೊಂಡಿರ್ತೀವಿ. ಸೊ ಅದನ್ನು ನೋಡಿಕೊಂಡು ಹಾಕೋಬೇಕು. ಅದಾದ ನಂತರ ಒಂದು 2 ನಿಮಿಷ ಅದನ್ನು ಫ್ರೈ ಮಾಡಿದ್ಮೇಲೆ ನಾನು ಕಟ್ ಮಾಡಿಟ್ಟಿರುವಂಥ ಪಾಲಕ್ ಸೊಪ್ಪನ್ನು ಕೂಡ ಅದ್ರ ಜೊತೆಗೆ ಸೇರಿಸ್ಕೊತಾ ಇದ್ದೀನಿ. ಇದನ್ನ ಈಗಲೇ ಹಾಕೋದ್ರಿಂದ ಅದು ನೀಟಾಗಿ ಫ್ರೈ ಆಗುತ್ತೆ, ಯಾವುದೇ ಥರದ ಹಸಿ ವಾಸನೆ ಉಳಿಯೋದಿಲ್ಲ. ಸೊ ಅದಕ್ಕೋಸ್ಕರ ಈಗಲೇ ನೀಟಾಗಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಅದು ಸ್ವಲ್ಪ ಫ್ರೈ ಆದ ನಂತರ ಈಗ ನಾವಾಗಲೇ ಫ್ರೈ ಮಾಡಿ ಇಟ್ಕೊಂಡಿರುವಂಥ ಮಶ್ರೂಮು ಜೊತೆಗೆ ಕಟ್ ಮಾಡಿರೋವಂಥ ಟೊಮೆಟೊ, ನಾನು ಈ ಟೈಮಲ್ಲಿ ಒಂದೇ ಒಂದು ಟೊಮೆಟೊ ಹಾಕ್ತಾಯಿದ್ದೀನಿ. ಯಾಕಂದರೆ ರುಬ್ಬೋದಕ್ಕೆ 3 ರಿಂದ 4 ಟೊಮೆಟೊ ಹಾಕಿದೆ. ಸೊ ಇವಾಗ 1 ಟೊಮೆಟೊ ಮಾತ್ರ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಟೊಮೆಟೊ ಹಾಕ್ಕೊಂಡು ಅದ್ರ ಹಿಂದೆನೇ ನಾನಿಲ್ಲಿ ಒಂದೇ ಸಲ ಅಕ್ಕಿಗೂ ಸೇರಿಸಿ ಒಂದೇ ಸಲ ನಾನು 3 ಸ್ಪೂನಷ್ಟು ಉಪ್ಪನ್ನು ಕೂಡ ಹಾಕ್ಕೊತಾ ಇದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು ಈ ಸ್ಪೂನ್ ಎಷ್ಟು ಚಿಕ್ಕದಿದೆ ಅಂತ. ಸೊ ಈ ಚಿಕ್ಕ ಸ್ಪೂನಲ್ಲಿ 3 ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಸೊ 3 ಸ್ಪೂನ್ ಉಪ್ಪು ಹಾಕಿದ ನಂತರ ನೀಟಾಗಿ ಅದನ್ನೆಲ್ಲ ಫ್ರೈ ಮಾಡ್ಕೋಬೇಕು. ಅದನ್ನೊಂದು 5 ನಿಮಿಷ ನೀಟಾಗಿ ಫ್ರೈ ಮಾಡಿಕೊಂಡು ಎಣ್ಣೆ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಂಡ ನಂತರ ಈಗ ನಾನು ಬಿಟ್ಕೊಳ್ಳುವಂಥ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಮಸಾಲೆನೂ ಕೂಡ ಈ ಥರ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ, ಅಂದರೆ ಮಸಾಲದು ಮಿಕ್ಸಿ ಏನಿತ್ತು ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಅದನ್ನು ಈ ಥರ ಕುದಿಯೋವರೆಗೂ ಬಿಟ್ಟಿದ್ದೀನಿ. ಸೊ ಈ ಥರ ಕುದಿದ ನಂತರ ನೀರು ಈ ಥರ ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಅದನ್ನು ಹಾಕಿದ್ಮೇಲೆ ಈ ಥರ ನೀರು ಕುದಿಬೇಕಾದ್ರೆ ನಾವು ತೊಳೆದು ಉಣ್ಯಾಕಿದಂಥ ಅಕ್ಕಿನೂ ಸೇರಿಸ್ಕೊಂಡು ಒಂದು 2 ನಿಮಿಷ ಮಿಕ್ಸ್ ಮಾಡಿ ಅದಕ್ಕೆ ಎಷ್ಟು ಹದಕ್ಕೆ ನೀರು ಬೇಕು, ಅಂದರೆ ಅನ್ನ ಆಗೋದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕಿ ಕುಕ್ಕರ್ ಮುಚ್ಚಳನ ಮುಚ್ಚಿ 1-2 ವಿಷಿಲ್ನ ಕೂಗಿಸ್ಕೊಂಡ್ರೆ ಸಾಕು. ರುಚಿಕರವಾದಂಥ ಮಶ್ರೂಮ್ ಪಾಲಕ್ ಪಲಾವ್ ರೆಡಿ ಆಗ್ತಾ ಹೋಗುತ್ತೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಮಗಳು ಅದನ್ನು ಆಲ್ರೆಡಿ ರೆಡಿಯಾಗಿದೆ, ಹಾಕ್ಕೊಂಡು ತಿಂತಾ ಇದ್ದಾಳೆ. ಸೂಪರ್ ಅಂತ ಅಂದ್ಕೊಂಡು ತಿಂತಾ ಇದ್ದಾಳೆ. ನೀವು ಕೂಡ ಖುಷಿಯಿಂದ ಮಾಡಿ ಖುಷಿಯಿಂದ ತಿನ್ನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು ಆಲ್.